ನಮಸ್ತೆ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ SSLCಗೆ ಸಂಬಂಧಪಟ್ಟಂತಹ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎನ್ನುವಂತಹ ಅಧ್ಯಾಯದಲ್ಲಿ ಸಾಂವಿಧಾನಿಕ ಬೆಳವಣಿಗೆ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲಿ ಯಾವ ರೀತಿ ಕಾಯ್ದೆಗಳು ಜಾರಿಗೆ ಬಂದವು, ಆ ಕಾಯ್ದೆಯಲ್ಲಿನ ಯಾವ ಅಂಶಗಳು ನಮ್ಮ ಸಂವಿಧಾನವನ್ನು ಕಟ್ಕೊಳ್ಳಿಕ್ಕೆ ಸಹಾಯಕವಾದವು ಅನ್ನುವಂಥದ್ದು ವಿಚಾರವನ್ನು ಮಾಡ್ತಿದ್ವಿ. ಅಂದರೆ ಯಾವ್ಯಾವ ಕಾಯ್ದೆಗಳು ಬಂದವು, ಅದರಲ್ಲಿ ಯಾವ್ಯಾವ ರೀತಿಯ ಅಂಶಗಳು ಇದ್ವು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತೀವಿ. ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಹೇಳಿದ್ವಿ, ಬಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ಮಾತನಾಡಿದ್ವಿ. ಸೊ ಈಗ ಈ ತರಗತಿಯಲ್ಲಿ 1813ರ ಚಾರ್ಟರ್ ಕಾಯ್ದೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅದನ್ನು ಇನ್ನೊಂದ್ಸರಿ ನೋಡು, ಮುಂದೆ ಹೋಗೋಣ. ಈ ಕಾಯ್ದೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವಂಥ ಅಧಿಕಾರವನ್ನು ನೀಡಿತು ಈ ಕಾಯ್ದೆ. ಆಮೇಲೆ ನೆಕ್ಸ್ಟ್ ನೋಡಿ, ಮುಕ್ತ ವ್ಯಾಪಾರದ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭವಾಯಿತು ಈ ಒಂದು ಕಾಯ್ದೆಯಿಂದಾಗಿ. ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನು ಹೊಂದಿತ್ತು. ನೋಡಿ, ಇಲ್ಲಿದೆ ಫೋಟೋಗಳು ಪಕ್ಕದಲ್ಲಿ ಬರ್ತಾ ಇರುತ್ತೆ, ನೋಡಿ ಮಕ್ಕಳೇ. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಲಾಯಿತು. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂಥ ಅಧಿಕೃತ ಅವಕಾಶವನ್ನು ನೀಡಲಿ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರತೊಡಗಿದ್ರು. ಕ್ರೈಸ್ತ ಧರ್ಮದ ಪ್ರಚಾರದ ಜೊತೆಗೆ ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆಯು ಕೂಡ ಹೆಚ್ಚಾಯಿತು. ಯಾಕೆಂದರೆ ಬಹಳಷ್ಟು ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಹೆಚ್ಚು ಕ್ರೈಸ್ತರು ಧರ್ಮ ಮತ್ತು ಪ್ರಚಾರಗಳನ್ನ ಉದ್ದೇಶದಿಂದ, ವಿದ್ಯಾಭ್ಯಾಸ ಉದ್ದೇಶದಿಂದ ಜಾಸ್ತಿ ಬಂದರು. ಹಾಗಾಗಿ ಎಲ್ಲೆಡೆ ಇಡೀ ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಪ್ರಪಂಚದ ಬಿಡಿ, ನಮ್ಮ ಭಾರತದ ನೋಡೋಣ, ಭಾರತಕ್ಕೂ ಕೂಡ ಈ ರೀತಿ ಮಿಷನರಿಗಳು ಬಂದ್ರಿಂದ ಕ್ರೈಸ್ತ ಧರ್ಮ ಬಹಳಷ್ಟು ಬೆಳವಣಿಗೆ ಆಗ್ತಾ ಬರಲಿಕ್ಕೆ ಕಾರಣ ಆಯಿತು. ಇದರಿಂದ ಅವ್ರ ಸ್ವಾರ್ಥ ಇದೆ ಬಿಡಿ, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು, ಇಂಗ್ಲೀಷ್ ತಮ್ಮ ಭಾಷೆ ಇಂಗ್ಲೀಷ್ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಬೆಳವಣಿಗೆ ಆಗಬೇಕು ಅನ್ನೋದು ಅವ್ರದ್ದು ಸ್ವಾರ್ಥ ಇತ್ತು. ಅದರಂತೆ ನಡೆಯಿತು. ನೋಡೋದಾದ್ರೆ 1833ರ ಚಾರ್ಟರ್ ಕಾಯ್ದೆ. ಇದುವರೆಗೂ ಯಾವ್ದು ನೋಡಿದ್ರೆ ಮಕ್ಕಳೇ? 1813ರ ಚಾರ್ಟರ್ ಕಾಯ್ದೆಯ ಬಗ್ಗೆ ನೋಡಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥದ್ದೇ 1833ರ ಚಾರ್ಟರ್ ಕಾಯ್ದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಒಂದೆರಡು ಪಾಯಿಂಟನ್ನು ಹೇಳಿದ್ದೆ. ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಬಂಗಾಳದ ಗವರ್ನರ್ ಯಾರಾಗಿದ್ನೋ ಅವರು ಇಡೀ ಭಾರತದ ಗವರ್ನರ್ ಜನರಲ್ ಆಗಿ ಏನಾದ ಅಧಿಕಾರವನ್ನು ವಹಿಸಿಕೊಳ್ಳಬೇಕಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಇಲ್ಲಿ ಕಾಣ್ತಾ ಇದ್ದಾರೆ. ಓಕೆ ಮಕ್ಕಳೇ, ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಗವರ್ನರ್ ಜನರಲ್ ಪಡೆದಿದ್ದ. ನೋಡಿ, ಅಲ್ಲಿನ ಸಂಪೂರ್ಣ ವ್ಯಾಪಾರ ವಹಿವಾಟಿನ ಸಂಪೂರ್ಣ ಜವಾಬ್ದಾರಿಯನ್ನ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನ ಈ ಭಾರತದ ಗವರ್ನರ್ ಜನರಲ್ ಆಗಿ ಏನಾಗಿದ್ದಲ್ಲ ಬಂಗಾಳದ ಗವರ್ನರ್ ಜನರಲ್, ಅವನಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟರು. ನಿಯಂತ್ರಣ ಮಾಡುವ, ನಿರ್ದೇಶಿಸುವ, ಎಷ್ಟು ತರಬೇಕು, ಎಷ್ಟು ಬಿಡಬೇಕು, ಎಷ್ಟು ವ್ಯಾಪಾರವನ್ನು ಮಾಡಬೇಕು, ಎಲ್ಲಿ ಮಾಡಬೇಕು, ಈ ಥರದ್ದೆಲ್ಲ ನಿಯಂತ್ರಣ ಜವಾಬ್ದಾರಿಯನ್ನು ಇವ್ರಿಗೆ ಕೊಡಬೇಕು. ನೋಡ್ರಿ, ಅಲ್ಲ, ಇದನ್ನು ಫಸ್ಟ್ ನಾವು ಅವ್ರಿಗೆ ಕೊಡಬೇಕಾಗಿದ್ದಂಥದ್ದು, ಇವತ್ತು ಅವ್ರು ನಮಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಓಕೆ, ಇದನ್ನು ನಿಯಂತ್ರಣ ಮಾಡುವ ಸಂಪೂರ್ಣ ಜವಾಬ್ದಾರಿ ಇವ್ರಿಗೆ ಕೊಡಲಾಯಿತು. ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ವಿಷಯಗಳನ್ನು ಬಂಗಾಳದ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಹೊಂದಿತ್ತು. ಮೊದಲೇನಾಗಿತ್ತು, ತೆಗೆದಿದ್ರು. ಏನೇ ನಿಯಂತ್ರಣ ಮಾಡಬೇಕು, ಏನೇ ಯುದ್ಧ ಮಾಡಬೇಕು, ಸಂಧಾನ ಮಾಡಬೇಕು ಅಂದರೆ ಸರ್ಕಾರ, ಮುಖ್ಯ ಸರ್ಕಾರ ಅದನ್ನು ನಿರ್ಧಾರ ಮಾಡಬೇಕು ಅಂತ. ಈಗ ಅದನ್ನು ಬಂಗಾಳದ ಸರ್ಕಾರವೇ ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು, ಯುದ್ಧ ಆಗಿರ್ಬೋದು, ಸಂಧಾನ ಆಗಿರ್ಬೋದು, ಈ ಥರದ ಜವಾಬ್ದಾರಿಯನ್ನು ಬಂಗಾಳದ ಸರ್ಕಾರವು ತೀರ್ಮಾನಿಸ್ತಕ್ಕಂಥ ಹಕ್ಕನ್ನು ಹೊಂದಿತ್ತು. ಬಟ್ ಹಂಗಂತ ಇವನೇ ನೇರವಾಗಿ ತೀರ್ಮಾನ ತೆಗೆದುಕೊಳ್ತಾ ಇರಲಿಲ್ಲ. ಯಾಕೆಂದರೆ ಇವ್ರು ಬ್ರಿಟಿಷ್ ಅಧಿಕಾರಿ ಆಗಿದ್ದರಿಂದ ಇವರು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿಬಿಟ್ಟೆ ಅವ್ರು ಏನು ಮಾಡ್ತಿದ್ರು, ತೀರ್ಮಾನ ಮಾಡ್ತಿದ್ರು. ಅದು ಬೇರೆ ಪ್ರಶ್ನೆ. ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಯ ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲಿದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿತ್ತು. ನೋಡಿ, ಏನಾದರೂ ಈ ಕಾಯ್ದೆ ಜಾರಿಗೆ ಬರಬಾರ್ದು ಅಂತಂದರೆ ಅದಕ್ಕೆ ಕಾರಣಗಳು ಏನೇನಿತ್ತು, ಈ ಕಾರಣ, ಈ ಕಾಯ್ದೆ ಜಾರಿಗೆ ಬರಬಾರ್ದು ಅನ್ನೋದಕ್ಕೆ ಕಾರಣಗಳೇನು ಅನ್ನೋದನ್ನು ಎಲ್ಲ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ತಿಳಿಸಬೇಕಾಗಿತ್ತು. ಈ ನಿಮಿತ್ತ ಧರ್ಮ ಮತ್ತು ಬಣ್ಣದ ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ ಎನ್ನುವುದನ್ನು ಈ ಕಾಯ್ದೆ ನಿರ್ದೇಶಿಸಿತು. ಯಾರು ಕೂಡ ಇನ್ನು ಮೇಲೆ ಭಾರತೀಯರನ್ನಾಗಲಿ ಯಾರನ್ನಾಗಲಿ ಧರ್ಮ ಮತ್ತು ಬಣ್ಣದ ಮತ್ತು ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿಲ್ಲ ಅಂತೇಳಿ ಈ ಕಾಯ್ದೆ ನಿರ್ದೇಶನ ಮಾಡ್ತು. ಇದು ಒಂದು ಕಡೆ ಒಳ್ಳೆಯ ಅಂಶನೇ. ಓಕೆ ಮಕ್ಕಳೇ, ಯಾಕೆಂದರೆ ಆ ತಾರತಮ್ಯ ಹಿಂದೆ ನೋಡಿದಾಗ ಜಾಸ್ತಿ ಇತ್ತು, ಅದು ಮಾಡೋಂಗಿಲ್ಲ ಅಂತೇಳಿ ಅದನ್ನು ತೀರ್ಮಾನ ಮಾಡ್ತು. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಲಾಯಿತು. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆ ಏನಿತ್ತಲ್ಲ, ಅಲ್ಲಿಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯರನ್ನಾಗಿ ನೇಮಕವನ್ನು ಮಾಡಿಕೊಂಡ್ರು. ಇದರಿಂದ ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿದೆ ನೋಡಿ, ಅವ್ರ ಫೋಟೋವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ.
ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ ಪರವಾನಗಿ ಲೈಸೆನ್ಸ್. ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಯಾರಾಗಿರ್ಬೋದು ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬಂದು ವ್ಯಾಪಾರ ಮಾಡಲಿಕ್ಕೆ ಮುಕ್ತ ವ್ಯಾಪಾರದ ಪರವಾನಗಿಯನ್ನು ಲೈಸೆನ್ಸನ್ನು ಎಲ್ರಿಗೂ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇದರಿಂದ ಏನಾಗ್ತಿತ್ತು ಅಂದರೆ ವ್ಯಾಪಾರ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ದೇಶಗಳಿಂದ ವ್ಯಾಪಾರ ವಹಿವಾಟನ್ನು ಇಟ್ಕೊಂಡು ವಿದೇಶಿಗರು ಬರ್ತಾಯಿದ್ರು. ಅವರನ್ನು ಯಾರ ಕಂಟ್ರೋಲಲ್ಲಿ ಇರಬೇಕಾಗಿತ್ತು? ಅವರು ಬ್ರಿಟಿಷ್ ಕಂಟ್ರೋಲಲ್ಲಿ ಇರಬೇಕಾಗಿತ್ತು. ಅದರಿಂದ ಲೈಸೆನ್ಸ್ ಕೊಡಲಿಕ್ಕೂ ಕೂಡ ಅವರಿಗೆ ದುಡ್ಡು ಹೋಗ್ತಿತ್ತು. ಲೈಸೆನ್ಸನ್ನು ಅವ್ರಿಗೆ ಕೊಡಬೇಕಂದ್ರೆ ಲೈಸೆನ್ಸ್ ಕೊಟ್ಟಿದ್ದಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತು. ನಮ್ಮ ಕಂಟ್ರೋಲು ಕೂಡ ಇವರೇ ಬ್ರಿಟಿಷರೇ ಮಾಡ್ತಿದ್ರು. ಹೀಗೆ ಬೇಕಾದಷ್ಟು ಅವರಿಗೆ ಆದಾಯ ಬರಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಅಂಶವನ್ನು ಗಮನಿಸ್ಬೋದು. ನೆಕ್ಸ್ಟ್ 1858ರ ಭಾರತ ಸರ್ಕಾರದ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತವನ್ನು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಯಾಕೆಂದರೆ ಈ ರೀತಿಯಾಗಿ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ದ ಬ್ರಿಟಿಷರ ಪರವಾಗಿ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಮೊನ್ನೆ ಸುಮಾರು ಸಲ ಹೇಳಿದ್ದೆ, ಕಂಪನಿಯ ಕೆಲವು ಅಧಿಕಾರಿಗಳು ಯುದ್ಧದ ವೆಚ್ಚವಾಗಿ ಸುಮಾರು ಹಣವನ್ನು ಖರ್ಚು ಮಾಡ್ತಾಯಿದ್ರು. ಆಮೇಲೆ ಅವರು ಮಧ್ಯವರ್ತಿಗಳು ಹೆಚ್ಚಿಗೆ ಹಣವನ್ನು ರೈತರಿಂದ ಬಡವರಿಂದ ಮತ್ತು ಭಾರತೀಯರಿಂದ ಇಸ್ಕೊಂಡು ಅವರು ಶ್ರೀಮಂತರಾಗಲಿ ಶುರು ಮಾಡ್ತಾ ಬಂದರು. ಆಮೇಲೆ ಯಾವ ರೀತಿ ಎಲ್ಲಿ ಬೇಕಲ್ಲಿ ಯುದ್ಧ ಮಾಡ್ತಾಯಿದ್ರು, ಸಂಧಾನ ಮಾಡ್ಕೊಳ್ಳಿ, ಹೀಗೆ ಸ್ವಇಚ್ಛೆಯಿಂದ ಅವರು ಆಡಳಿತ ಮಾಡ್ತಿದ್ರಿಂದ ಇದು ಒಂದು ರೀತಿ ಸಮಸ್ಯೆಗಳನ್ನೇ ಹೆಚ್ಚು ಮಾಡ್ತಾ ಇತ್ತು. ಹಂಗಾಗಿ ಭಾರತೀಯರು ಅವರ ವಿರುದ್ಧವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಅಥವಾ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಬಂದರು. ಇದನ್ನು ಹೀಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ನಮ್ಮ ಬ್ರಿಟಿಷರ ಆಡಳಿತದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ಇವತ್ತು ರದ್ದುಗೊಳಿಸಿ ಅದರ ನೇರ ಆಡಳಿತವನ್ನು ನಾವು ಬ್ರಿಟಿಷ್ ಸರ್ಕಾರದ ರಾಣಿಯವರಿಗೆ ವಹಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಒಂದು ಸರ್ಕಾರದ ಮೂಲಕ, ಈ ಒಂದು ಕಾಯ್ದೆಯ ಮೂಲಕ ನಮ್ಮ ಭಾರತೀಯರಿಗೆ ತಿಳಿಸ್ಕೊಟ್ರು. ನೆನ್ಪಿಟ್ಕೊಳ್ಳಿ ಮಕ್ಕಳು. ಓಕೆ, ನೆಕ್ಸ್ಟ್ ಇಂಡಿಯಾ ಕಂಪನಿ ಅದು ಆಡಳಿತ ರದ್ದುಗೊಳಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ನೋಡಿ ಎಲಿಜಬೆತ್. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸರಾಯ್ ಎನ್ನುವಂಥ ಪದನಾಮವನ್ನು ನೀಡಿದರು. ವೈಸರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡರು. ನೆನ್ಪಿಟ್ಕೊಡಿ ಮತ್ತು ಲಾರ್ಡ್ ಕ್ಯಾನಿಂಗ್ ನೋಡಿ, ವೈಸರಾಯ್ ಎನ್ನುವ ಪದನಾಮವನ್ನು ಬದಲಾಯಿಸಿ ಗವರ್ನರ್ ಜನರಲ್ ಹುದ್ದೆ ಅಂತ ಫಸ್ಟ್ ಇತ್ತಲ್ಲ ಅದನ್ನು ನೇಮ್ ಚೇಂಜ್ ಮಾಡಿ ಅದನ್ನು ವೈಸರಾಯ್ ಎನ್ನುವಂಥ ಪದನಾಮವನ್ನು, ಆಡಳಿತ ಮತ್ತು ಪವರ್ ಎಲ್ಲ ಸೇಮ್ ಇರುತ್ತೆ, ಬಟ್ ಅದನ್ನು ನೇಮನ್ನು ಚೇಂಜ್ ಮಾಡಿ ವೈಸರಾಯ್ ಅಂತ ಮಾಡಿದ್ರು. ಅದನ್ನು ವೈಸರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅದನ್ನು ನೇಮಕ ಆಗ್ತಾನೆ. ನೆನ್ಪಿಟ್ಕೊಡಿ ಮಕ್ಕಳು. ಓಕೆ, ಲಾರ್ಡ್ ಕ್ಯಾನಿಂಗ್ ಇಲ್ಲಿ ಕಾಣಿಸ್ತದೆ ನೋಡಿ, ಕಾಣಿಸ್ತದೆ ಲಾರ್ಡ್ ಕ್ಯಾನಿಂಗ್. ಮೂರನೇದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದ್ದರು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿ ಇವರು ಭಾರತದ ಆಡಳಿತ ನೋಡುವಂಥ ಜವಾಬ್ದಾರಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಬಂದರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಹುತೇಕ ಬ್ರಿಟಿಷರೇ ಬಹುತೇಕವಾಗಿ ಇದ್ದದ್ದು. ಅದಕ್ಕೆ ಸಂಬಂಧಪಟ್ಟಂಥ ಲೀಸ್ಟನ್ನು ಬಹುತೇಕ ಇಲ್ಲಿ ನೆನ್ಪಿಕೊಟ್ಟಿದೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ 1858ರಿಂದ 37 ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ. ಸೊ ಈ ರೀತಿ ವ್ಯವಸ್ಥೆಗಳು ಮಾಡಿ ಇವರಿಗೆ ಸಹಾಯ ಮಾಡಲು 15 ಸದಸ್ಯರನ್ನು ಒಳಗೊಂಡಂಥ ಭಾರತದ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿತ್ತು. ನೋಡಿ, ಇವರಿಗೆ ಸಹಾಯ ಮಾಡಲಿಕ್ಕೆ 15 ಜನ ಸದಸ್ಯರನ್ನು ಒಳಗೊಂಡಂಥ ಭಾರತದ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅದು ಜಾರಿಗೆ ಬಂತು. ಬಟ್ ಜಸ್ಟ್ ಅವ್ರ ಸದಸ್ಯರಷ್ಟೇ. ಸದಸ್ಯರಿಗೆ ಯಾವ ರೀತಿ ಸ್ಥಾನಮಾನ ಇರುತ್ತೆ, ಅಲ್ಲಿ ಅಧಿಕಾರವನ್ನು ಮಾಡ್ತಿದ್ದಂತಾರೆ ಎಂಥ ಸ್ಥಾನಮಾನ ಇರುತ್ತೆ ಅನ್ನೋದನ್ನು ನೀವೇ ಗಮನ ಹರಿಸ್ಕೊಳ್ಳಿ. ಅಧಿಕಾರಿಗಳೆಲ್ಲ ಬಹುತೇಕ ಅವರೇ ಇದ್ದಿದ್ದು, ಬಟ್ ಸಹಾಯ ಮಾಡಲಿಕ್ಕೆ ಭಾರತೀಯರನ್ನು ನೇಮಕ ಮಾಡಿಕೊಟ್ರೆ ಸಮಾಧಾನಕ್ಕೋಸ್ಕರ ಒಂದು ಕಡೆ ಸದಸ್ಯರನ್ನಾಗಿ 15 ಜನ ಭಾರತೀಯರನ್ನ ಮಾಡಿಕೊಂಡು. ಸೊ ನೆಕ್ಸ್ಟ್ ನಮ್ಮ 1861ರ ಭಾರತೀಯ ಪರಿಷತ್ ಕಾಯ್ದೆ. ಈ ಕಾಯ್ದೆ 1857ರ ಘಟನೆಯ ನಂತರ ಜಾರಿಗೊಂಡಂತಹ ಪ್ರಮುಖ ಕಾಯ್ದೆ ಆಗಿದೆ. ಇದು 57 ಏನು ಇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಲ್ವಾ ಮಕ್ಕಳೇ. ಈ ಕಾಯ್ದೆ ಏನು ಘಟನೆ ನಡೆಯುತ್ತಲ್ವಾ, ಈ ಘಟನೆಯ ನಂತರದಲ್ಲಿ ನೋಡಿ ಇದುವರೆಗೆ ಎಲ್ಲ ಕಾಯ್ದೆಗಳು ಯಾಕೆ ಜಾರಿಗೆ ಬರ್ತಿತ್ತು ಅಂತ ಗೊತ್ತಾಯ್ತಲ್ಲ. ಹೋರಾಟಗಳು ನಡೀತಿತ್ತು, ಅವರ ಒಂದು ತಪ್ಪನ ವಿರುದ್ಧವಾಗಿ ಚಳುವಳಿಗಳು ನಡೀತಿದ್ವು. ಹಂಗಾಗಿ ಅದನ್ನು ಸರಿಪಡಿಸಲಿಕ್ಕೆ ಆ ಒಂದು ಗಲಭೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದೊಂದೇ ಏನು ಮಾಡ್ತಾ ಬಂದರು, ಕಾಯ್ದೆಗಳ ಮೂಲಕ ನಿಯಮಗಳನ್ನು ತಿಳಿಸ್ತಾ ಬಂದರು. ಇಂಥ ಅನುಕೂಲ ಮಾಡಿಕೊಡ್ತೀವಿ, ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಇದರಿಂದ ಜನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಿದ್ರು. ಮತ್ತೆ ಏನಾದ್ರು ತಪ್ಪಾದಾಗ ಮತ್ತೆ ಹೋರಾಟ ಮಾಡ್ತಿದ್ರು, ಮತ್ತೆ ಹೊಸ ಕಾನೂನು ಜಾರಿಗೆ ಬರ್ತಿತ್ತು. ಹಿಂಗೆ ಕಾಯ್ದೆಗಳು ಒಂದೊಂದಾಗಿ ಜಾರಿಗೆ ಬರ್ತಾ ಬಂದಿದ್ದು. ಅದನ್ನು ಅಷ್ಟು ಒಂದೇ ಸರಿ ಅವ್ರು ತಿಳಿಸ್ಕೊಡ್ಲಿಲ್ಲ. ತಿಳಿಸ್ಕೊಟ್ಟಿದ್ರೆ ಏನು ಮಾಡ್ತಿದ್ವಿ ಹೇಳಿ ನಾವು,
ವಸ್ತು ಕಾಯ್ದೆಗಳನ್ನು ತಿಳ್ಕೊಂಡು ನಮ್ಮ ಸಂವಿಧಾನ ನಾವು ಕಟ್ಟಿಕೊಂಡು ಅವ್ರನ್ನ ಏನು ಮಾಡ್ತಿದ್ವಿ, ಆವಾಗಲೇ ಗಡಿಪಾರು ಮಾಡಿಬಿಡ್ತೀವಿ. ಹಾಗಾಗಿ ಒಂದೊಂದನ್ನೇ ತಿಳಿಸ್ತಾ ಬಂದು ಈ ಕಾಯ್ದೆಯು 1857 ನಂತರ ಘಟನೆ ನಂತರ ಜಾರಿಗೊಂಡಂಥ ಪ್ರಮುಖ ಕಾಯ್ದೆ 1861. ಯಾಕೆಂದ್ರೆ ಅಲ್ಲಿ ನೋಡಿ ನಂತರದಲ್ಲಿ ಉಟ್ಕೊಂಡಂಥದ್ದು. ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು. ಶಾಸನ ರೂಪಿಸುವಂಥ ಪ್ರಕ್ರಿಯೆಯಲ್ಲಿ ಶಾಸನಗಳನ್ನು ರೂಪಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಅಂದರೆ ಅಧಿಕಾರ ಮಾಡುವಂಥ ಜವಾಬ್ದಾರಿಗಳನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಬಂದರು. ಯಾಕೆಂದರೆ 1857 ಆಗಿದೆ, ಇನ್ಮೇಲೆ ಸುಮ್ಮನಿರಲ್ಲ ಭಾರತೀಯರು ಹೋರಾಟ ಮಾಡ್ತಾರೆ ಅನ್ನೋ ಗೊತ್ತಾಗ್ತಾ ಬಂತಿದ್ದೀರಾ. ಹಾಗಾಗಿ ಕೆಲವೊಂದು ಹೋರಾಟದ ಅಧಿಕಾರದ ಸ್ಥಾನವನ್ನು ವ್ಯವಸ್ಥೆ ಮಾಡಿಕೊಟ್ರು. ಇದನ್ನು ಇಂಗ್ಲೀಷ್ನಲ್ಲಿ ಪಾಲಿಸಿ ಆಫ್ ಅಸೋಸಿಯೇಷನ್ ಎಂದು ಕರಿತೀವಿ ನಾವು. ಅದನ್ನು ಅಧಿಕಾರವನ್ನು ಶಾಸನ ರೂಪಿಸುವಂಥ ಪ್ರಕ್ರಿಯೆ ಇದೆಯಲ್ಲ ಅದನ್ನು ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ ನಾವು. ಅದನ್ನು ಅರ್ಥ ಆಯ್ತಲ್ಲ. ಅವರು ಕೂಡ ಹೊಸ ಕಾಯ್ದೆಯನ್ನು ಅಧಿಕಾರವನ್ನು ಹಿಂಗಿರಬೇಕು, ಈ ರೀತಿ ಮಾಡ್ಬೋದು ಅಂಥೇಳಿ ಕಾಯ್ದೆಯನ್ನು ರೂಪಿಸುವಂಥ ಜವಾಬ್ದಾರಿಯನ್ನು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ವೈಸರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣವನ್ನು ಮಾಡಲಾಯಿತು. ವೈಸರಾಯ್ ಅಂತಿತ್ತಲ್ಲ, ಏನು ಗವರ್ನರ್ ಜನರಲ್ ಹೋಗಿ ವೈಸರಾಯ್ ಬಂದಿದ್ದಲ್ಲ, ಆ ವೈಸರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಯಿತು. ಸದಸ್ಯರಾಗಿ ಇರ್ತಿದ್ರಲ್ಲಿ, ಬಟ್ ಅವರು ಅಧಿಕಾರ ಮಾಡುವಂತಿರಲ್ಲ. ಅಧಿಕಾರ ಮಾಡ್ತಿದ್ದವ್ರು ಯಾರು ಅಲ್ಲಿ? ಲಾರ್ಡ್ ಕ್ಯಾನಿಂಗ್. ಅವ್ರ ಜೊತೆಗೆ ಇವರು ಒಬ್ಬ ಭಾರತೀಯರು ಇರಬೇಕು, ಒಂದು ಸದಸ್ಯರನ್ನಾಗಿ ಇರಬೇಕು. ಇದರಿಂದ ಭಾರತೀಯರಿಗೆ ಸಮಾಧಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರೇತರ ಸದಸ್ಯರನ್ನಾಗಿ ಅಲ್ಲಿ ಏನು ಮಾಡಿದ್ರು, ನಾಮಕರಣವನ್ನು ಮಾಡಲಾಯಿತು. ಅದರಲ್ಲೊಬ್ಬ ಭಾರತೀಯ ಸದಸ್ಯರು ಇರ್ತಿದ್ರು, ಬಟ್ ಅವರು ಏನು ಮಾಡ್ತಿದ್ರು, ಅವನ ಜೊತೆಗೆ ಅಧಿಕಾರೇತರ ಕೆಲಸವನ್ನು ಸಹಾಯವನ್ನು ಮಾಡ್ಕೊಂಡಿರ್ಬೇಕಾಗಿತ್ತು. ಆಮೇಲೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಯಿತು. ತುರ್ತು ಸಂದರ್ಭ ಸುಗ್ರೀವಾಜ್ಞೆಯನ್ನು ಏನಾದರೂ ಸುಗ್ರೀವಾಜ್ಞೆ ಇದ್ದರೆ ಅದನ್ನು ಹೊರಡಿಸುವಂಥ ಜವಾಬ್ದಾರಿಯನ್ನು ಗವರ್ನರ್ ಜನರಲ್ ಅಥವಾ ವೈಸರ ಏನಿದ್ದಲ್ಲ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಯಿತು. ಅದರಿಂದ ಏನಾದರೂ ತುರ್ತು ಇದಿತ್ತು ಅಂದರೆ ಅವನ ಆಜ್ಞೆಯನ್ನು 1892 ಭಾರತೀಯ ಪರಿಷತ್ ಕಾಯ್ದೆ ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು. ಇದರಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡ್ತಾ ಬಂದರು. ಆಮೇಲೆ ನೋಡಿ, ಶಾಸನ ಸಭೆಯ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ, ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಂಥ ಅಧಿಕಾರವನ್ನು, ಶಾಸನ ಸಭೆ ಅಧಿಕಾರವನ್ನು ಇನ್ನೂ ಜಾಸ್ತಿ ಮಾಡಿ ಬಜೆಟ್ ಬಗ್ಗೆ ಹಣಕಾಸಿನ ವ್ಯವಹಾರ ಇದೆಯಲ್ಲ ಅದನ್ನು ಚರ್ಚಿಸುವಂಥ ಅಧಿಕಾರವನ್ನು ವ್ಯವಸ್ಥೆ ಮಾಡಿದರು. ಈ ಅಧಿಕಾರವನ್ನು ಹೆಚ್ಚಿಸಿದ್ರೆ ಅದರಲ್ಲಿ ಭಾರತೀಯರಿಗೂ ಕೆಲವೊಂದು ಅನುಕೂಲಗಳು, ಸ್ಥಾನಗಳು ಸಿಕ್ಕುವು. ಆಮೇಲೆ 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. 6 ದಿನ ಮುಂಚೆನೇ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಮಾಡಿಕೊಟ್ರು. 1909 ಭಾರತೀಯ ಪರಿಷತ್ ಕಾಯ್ದೆ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಭಾರತೀಯ 1909 ಇದು ಭಾಳಷ್ಟು ಇಂಪಾರ್ಟೆಂಟು. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟು, ಏಕೆಂದರೆ ಇದು ನೋಡಿ 1909 ಭಾರತ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಲಾರ್ಡ್ ಮಿಂಟೋ ಭಾರತ ವೈಸರೇ ಆಗಿದ್ದರು. ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮಿಂಟೋ ಮಾರ್ಲೆ ಇವರಿಬ್ಬರ ಒಂದು ಸಮ್ಮುಖದಲ್ಲಿ ನಡೆದಂಥ ಒಂದು ಸುಧಾರಣಾ ಕಾಯ್ದೆಯಾಗಿ ಮಿಂಟೋ ಮತ್ತು ಮಾರ್ಲೆ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಅವರ ಅಧಿಕಾರವನ್ನು ವಹಿಸಿಕೊಂಡು ಅವರ ಒಂದು ಸಮ್ಮುಖದಲ್ಲಿ ನಡೆದಂಥ ಜಾರಿಗೊಂಡಂಥ ಕಾಯ್ದೆ. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಇಲ್ಲೂ ಕೂಡ ಭಾರತೀಯರಿಗೆ ಕೆಲವೊಂದು ಸವಲತ್ತುಗಳು, ಅಧಿಕಾರ ಸಿಗ್ತಾ ಬಂತು. ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನವನ್ನು ಹೆಚ್ಚಿಸಲಾಯಿತು. ಏನು ಪ್ರಾಂತ್ಯಗಳೇನು ನಮಗೆ ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಹೆಂಗಿರುತ್ತಲ್ವ ಹಾಗೆ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಸದಸ್ಯರ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಯಿತು. ಆಮೇಲೆ ಮೊದಲನೇ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ನೀಡಲಾಯಿತು. ಯಾಕೆ ಚುನಾವಣೆಯನ್ನು ನಡೆಸಿ ಈಗ ಹೆಂಗೆ ನಡೆಸ್ತೀವಲ್ಲ, ಚುನಾವಣೆ ಮೂಲಕ ಹೆಂಗೆ ಆಯ್ಕೆ ಮಾಡ್ತೀವಲ್ಲ ಹಂಗೆ ಆ ಥರ ಆಯ್ಕೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನೋಡಿ, ಇಲ್ಲಿಂದ ನೋಡ್ರಿ ನಮ್ಗೆ ಅನುಕೂಲ ಸ್ವಲ್ಪ ಮಟ್ಟಿಗೆ ಆಗ್ತಾ ಬಂದಿದೆ. ಹಂಗಾಗಿ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ 1909 ಕಾಯ್ದೆ. ಹೀಗಾಗಿ ಭಾರತೀಯರು ಚುನಾವಣೆಗೆ ನಿಂತ್ಕೊಂಡ್ರು, ಗೆಲುವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತಾ ಬಂತು ಅಂತೇಳಿ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಯಿತು. ಆದರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ವ್ಯವಸ್ಥೆಯನ್ನು ಜಾರಿ ಮಾಡಲಾಯಿತು. ಇದು ನೋಡಿ ಮತ್ತೆ ಒಡೆದಾಳುವ ನೀತಿಯನ್ನು ಇದು ಕೂಡ ತೊಂದರೆ ಮಾಡಿತು. ಇದರ ಆಧಾರದ ಮೇಲೆ ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಮೊದಲ ಬಾರಿಗೆ ಚುನಾವಣೆ ಸಭೆ ಅವಕಾಶ ನೀಡಲಿದ್ದು ಮುಸ್ಲಿಮರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ, ಇದನ್ನು ಕೇಳ್ತಾರೆ ನೋಡಿ ಮಕ್ಕಳೇ, ನೆನ್ಪಿಟ್ಕೋಬೇಕು. ಅವ್ರಿಗೋಸ್ಕರ ಸಪ್ರೇಟ್ ಆದಂಥ ಒಂದು ಚುನಾವಣೆ ವ್ಯವಸ್ಥೆ ಮಾಡಿದರು. ಇದನ್ನು ನೋಡಿದ್ರೆ ನಾವು ಒಡೆದಾಳುವ ನೀತಿಯನ್ನು ಮಾಡಿದಾಗ ಆಗುತ್ತೆ ಅಲ್ವಾ ಮಕ್ಕಳೇ. ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಬಂದರು. ಇದು ಕೂಡ ಎಲ್ಲ ಒಂದು ಕಡೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಒಡೆದು ಹಾಕುವಂತಹ ಕೆಲಸವನ್ನು ಮಾಡ್ತಾ ಬಂತು ಎನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ.
ನೆಕ್ಸ್ಟ್ ನೋಡಿ, ಅದು 1909 ಕಾಯ್ದೆ. ಇಷ್ಟು ಒಂದು ಉದ್ದೇಶಗಳಿಂದ ಭಾಳಷ್ಟು ಮುಖ್ಯ ಆಗತ್ತೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇಷ್ಟು ಮುಖ್ಯ ಅಂಶಗಳಿರ್ತದೆ, ಅದರಲ್ಲಿ ಜಾಸ್ತಿ ಇದನ್ನು ಕೇಳ್ತಾರೆ, ಪ್ರತ್ಯೇಕ ಚುನಾವಣೆ ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದಿನ ಕಾಯ್ದೆಗಳ ಬಗ್ಗೆ ಮತ್ತೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ರಿಗೂ ವಿದ್ಯಾರ್ಥಿಗಳು